ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ಅಂದರೆ ನಿಮಗೆಲ್ಲರಿಗೂ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ನನ್ನ ಒಂದು ವೃತ್ತಿಪರ ಜೀವನದಲ್ಲಿ ನಾನು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಕಾಣ್ತಿರುವ ಒಂದು ರೋಗ ಅಂತಲೂ ಹೇಳ್ಬೋದು, ಪೇಷಂಟ್ಸ್ ಅಂತಲೂ ಹೇಳ್ಬೋದು. ಕಾಣ್ತಿರುವ ಪೇಷಂಟ್ಸ್ ತುಂಬ ಜನರು ಈ ಒಂದು ಕಾಯಿಲೆಯಿಂದ ನರಳುತ್ತಿದ್ದಾರೆ. ಹಾಗಿದ್ರೆ ಏನದು ಕಿಡ್ನಿ ವೈಫಲ್ಯ? ಹೌದು ವೀಕ್ಷಕರೇ, ಕಿಡ್ನಿ ವೈಫಲ್ಯದಿಂದ ತುಂಬ ಜನ ಈ ಒಂದು ಕಾಲಘಟ್ಟದಲ್ಲಿ ನರಳ್ತಾ ಇದ್ದಾರೆ. ಕಿಡ್ನಿಯಿಂದ ಮೂತ್ರಸ್ರಾವದಿಂದ ರಕ್ತ ಸೋರೋದಾಗಲಿ ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಆಗಿರ್ಬೋದು, ಹೀಗೆ ತುಂಬ ರೀಸನ್ನಿಂದ ಬರ್ತಾ ಇದ್ದಾರೆ ಜನರು. ಹಾಗಿದ್ರೆ ಈ ಒಂದು ಕಿಡ್ನಿ ವೈಫಲ್ಯ ಹೇಗೆ ಆಗುತ್ತದೆ? ಈ ಒಂದು ಕಿಡ್ನಿ ವೈಫಲ್ಯದ ಸಂಕೇತವಾಗಿರ್ಬೋದು ರಾತ್ರಿಯಲ್ಲಿ ಕಾಣಿಸಿಕೊಳ್ಳುವ ಈ ಒಂದು ಪ್ರಮುಖ ಲಕ್ಷಣಗಳೇನು? ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ವೀಕ್ಷಕರೇ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲನಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಫಟ್ ಅಂತ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಹಾಗಿದ್ರೆ ಏನಿದು? ಸೊ ಕಿಡ್ನಿ ವೈಫಲ್ಯದ ಸಂಕೇತವಾಗಿರ್ಬೋದು. ರಾತ್ರಿಯಲ್ಲಿ ನಿಮಗೆ ತುಂಬ ಒಂದು ರೋಗ ಬರ್ತಿದೆ ಅಂದರೆ ಅದು ಖಂಡಿತವಾಗಲೂ ಸಡನ್ನಾಗಿ ಬರುವುದಿಲ್ಲ. ಅದರಲ್ಲಿ ಕೆಲವೊಂದು ಲಕ್ಷಣಗಳು ನಿಮಗೆ ಕಾಣ್ತದೆ ವೀಕ್ಷಕರೇ. ರಾತ್ರಿಯಲ್ಲಿ ತುಂಬ ಬಳಲೋಗೋದಾಗಲಿ ಅಥವಾ ನಿಮಗೆ ಒಂದು ಫ್ಯೂ ಡೇಸ್ ಬ್ಯಾಕ್ ಆಗಲಿ, 1 ಮಂತಿಂದಾಗಲಿ 1 ವೀಕಿಂದಾಗಲಿ ನಿಮಗೆ ಆ ಒಂದು ಲಕ್ಷಣಗಳು ಕಂಡಿರುತ್ತದೆ. ಆದರೆ ನಿಮಗೆ ಆ ಒಂದು ಲಕ್ಷಣಗಳ ಬಗ್ಗೆ ಗೊತ್ತಿರೋದಿಲ್ಲ. ಬಿಕಾಸ್ ಆ ಒಂದು ಲಕ್ಷಣಗಳು ಈ ಒಂದು ರೋಗದ ಲಕ್ಷಣಗಳಾಗಿರ್ಬೋದು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹಾಗಿದ್ದಲ್ಲಿ ನಾನು ಹೀಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ, ಹೆಲ್ತ್ ಬಗ್ಗೆನೂ ಅಪ್ಡೇಟ್ ಮಾಡ್ತಾ ಹೋಗಬೇಕು ಅಂತ ನನಗನ್ನಿಸ್ತು. ಬಿಕಾಸ್ ಈ ಒಂದು ಕಿಡ್ನಿ ವೈಫಲ್ಯ ಅಂತೇಳಿ ನನಗೆ ತುಂಬಾ ಈ ಒಂದು ಕಳೆದ ಒಂದು ಮಂತಿನಿಂದ ತುಂಬ ಕೇಸ್ಗಳು ಈ ಒಂದು ಕಿಡ್ನಿ ವೈಫಲ್ಯದಿಂದ ಬರ್ತಾ ಇದೆ. ಹಾಗಿದ್ರೆ ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ರಾತ್ರಿಯಲ್ಲಿ ಸ್ವಲ್ಪ ಲಕ್ಷಣಗಳು ಕಾಣುತ್ತೆ ವೀಕ್ಷಕರೇ, ಈ ಒಂದು ಕಿಡ್ನಿ ವೈಫಲ್ಯ ಆಗ್ತಿದ್ದಾರೆ. ಸೊ ಇದನ್ನ ನೀವು ಮೊದಲೇ ಕಂಡುಹಿಡಿಯೋದ್ರಿಂದ ನಿಮಗೆ ಈ ಒಂದು ರೋಗದಿಂದ ನಿಮಗೆ ಪಾರಾಗ್ಬೋದು ಅಂತಲೇ ನಾನು ಹೇಳ್ಬೋದು. ಸೊ ರಾತ್ರಿಯಲ್ಲಿ ಕಂಡುಬರುವ ಈ ಒಂದು 5 ಲಕ್ಷಣಗಳನ್ನು ನಿರ್ಲಕ್ಷಿಸುವ ತಪ್ಪು ಯಾವತ್ತೂ ನೀವು ಮಾಡ್ತೀರಿ. ಸೊ ಇವು ನಿಮ್ಮ ಮೂತ್ರಪಿಂಡ ವೈಫಲ್ಯದ ಸಂಕೇತವಾಗಿರ್ಬೋದು ಅಂತಲೂ ಹೇಳ್ಬೋದು. ವೈಫಲ್ಯ ಆದರೆ ನಿಮಗೆ ಗೊತ್ತೇ ಇದೆ, ನಿಮಗೆ ಎಲ್ಲ ಮನುಷ್ಯರಿಗೂ 2 ಮೂತ್ರಪಿಂಡವಿದೆ. ಅದರಲ್ಲಿ ಒಂದಿಗೆ ಏನಾದರೂ ಆದರೂ ಸಹ ನಿಮಗೆ ಎರಡನೇ ಕಿಡ್ನಿಲಿ ನಿಮಗೆ ಬದುಕ್ಬೋದು. ಆದರೆ ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳೋ ಪ್ರಕಾರ ಎಲ್ಲ ರೀತಿಯಿಂದಲೂ ನೀವು ಹೆಲ್ತಿಯಾಗಿರಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ 2 ಕಿಡ್ನಿನೂ ಬೇಕು ವೀಕ್ಷಕರೇ. ಸೊ ನೀವು ದಾನ ಮಾಡೋದೊಂದು ಬೇರೆ ವಿಚಾರ, ಆದರೆ ನಿಮ್ಮ ಒಂದು ಬಾಡಿ ಹೆಲ್ತಿಯಾಗಿರಲಿಕ್ಕೆ ನಿಮಗೆ ಒಂದು ಎಲ್ಲ ರೋಗ ಲಕ್ಷಣಗಳು ಮೊದಲನಾಗಿ ಒಂದು ಮೂತ್ರದಿಂದ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಈ ಒಂದು ರಾತ್ರಿ ಈ 5 ಲಕ್ಷಣಗಳು ಕಾಣ್ತಾ ಇದೆ ಅಂದರೆ ಬೇಗನೆ ಈ ಒಂದು ಯೂರಿನ್ ಟೆಸ್ಟ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿರ್ಬೋದು ಅಂತ ನೋಡ್ಕೊಳ್ಳಿ. ಬಟ್ ಯೂರಿನ್ ಟೆಸ್ಟ್ ಆಗಿರ್ಬೋದು ಅದನ್ನೆಲ್ಲ ಮಾಡಿಸ್ಕೊಳ್ಳಿ ವೀಕ್ಷಕರೇ. ಇನ್ನು ಚಿಕ್ಕ ಸ್ಟೋನ್ ಆಗಿದ್ದರೆ ಅದು ಬೇಗನೆ ನಿಮ್ಮ ಒಂದು ಚಿಕ್ಕ ಟ್ಯಾಬ್ಲೆಟ್ಸಿಂದ ಆಗಿರ್ಬೋದು ಅಥವಾ ಯಥೇಚ್ಛವಾಗಿ ನೀರು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ನಿಮಗೆ ಪಾರಾಗ್ಬೋದು. ಆದರೆ ಈ ಒಂದು ರೋಗ ಎಲ್ಲಾದರೂ ಸೀರಿಯಸ್ ಆಗಿಬಿಟ್ರೆ ನಿಮಗೆ ಇದರಿಂದ ಪಾರಾಗಲಿಕ್ಕೆ ಯಾವುದೇ ದಾರಿ ಕಾಣೋದಿಲ್ಲ. ಹಾಗಿದ್ರೆ ಯಾವುದು ಈ 5 ಲಕ್ಷಣಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ನಿಮ್ಮ ಮೂತ್ರಪಿಂಡ ವೈಫಲ್ಯದ ಸಂಕೇತವಾಗಿರ್ಬೋದು ಈ ಒಂದು 5 ಲಕ್ಷಣಗಳು. ಸೊ ತಕ್ಷಣ ಚಿಕಿತ್ಸೆ ಪಡೆದರೆ ನಿಮ್ಮ ಮೂತ್ರಪಿಂಡದ ಹಾನಿಯನ್ನು ತಪ್ಪಿಸ್ಬೋದು ವೀಕ್ಷಕರೇ. ಮೂತ್ರಪಿಂಡವು ನಮ್ಮ ದೇಹದಿಂದ ಹೆಚ್ಚುವರಿ ನೀರನ್ನು ಹಾಗೂ ಕೊಳೆಯನ್ನು ತೆಗೆದುಹಾಕುವ ಕೆಲಸವನ್ನು ಮಾಡ್ತದೆ. ಹಾಗೆ ಮೂತ್ರಪಿಂಡದ ಕಾರ್ಯದಲ್ಲಿ ಯಾವುದೇ ಅಡಚಣೆ ಉಂಟಾದರೂ ನಾವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಾನು ಮೊದಲೇ ಹೇಳಿದ್ದೆ, ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳು ಏನಿದೆ, ಆ ಅಂಗಾಂಗಗಳೇನಿದೆ ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲವೂ ನಿಮಗೆ ಇಂಪಾರ್ಟೆಂಟ್, ಎಲ್ಲವೂ ಆರೋಗ್ಯವಾಗಿರಬೇಕು. ಹಾಗೆ ಇದರ ಪರಿಣಾಮವಾಗಿ ಅಧಿಕ ರಕ್ತದೊತ್ತಡ, ಮೂಳೆ ಸಮಸ್ಯೆಗಳು, ಮೂತ್ರದಲ್ಲಿ ರಕ್ತ ಮತ್ತು ಇತರ ಗಂಭೀರ ಲಕ್ಷಣಗಳು ಕಾಣಿಸಿಕೊಳ್ಬೋದು. ಅದೇ ಸಮಯದಲ್ಲಿ ಸಕಾಲಿಕ ಚಿಕಿತ್ಸೆ ಪಡೆದಿದ್ದರೆ ಈ ಸ್ಥಿತಿಯು ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವಾಗಬಹುದು. ಒಂದು ವೇಳೆ ರಾತ್ರಿಯಲ್ಲಿ ಈ ಕೆಲವು ಲಕ್ಷಣಗಳು ಕಂಡುಬಂದರೆ ಇದು ಮೂತ್ರಪಿಂಡದ ವೈಫಲ್ಯದ ಸಂಕೇತವಾಗಿರ್ಬೋದು ಅಂತಲೇ ಹೇಳ್ಬೋದು. ಅವುಗಳನ್ನು ತಕ್ಷಣ ಗುರುತಿಸುವ ಮೂಲಕ ನಿಮ್ಮ ಮೂತ್ರಪಿಂಡಗಳು ಹಾನಿಗೊಳಗಾಗದಂತೆ ನೀವು ಕೂಡ ರಕ್ಷಿಸಬಹುದು ವೀಕ್ಷಕರೇ. ಹಾಗಿದ್ರೆ ಯಾವುದೆಲ್ಲ ಲಕ್ಷಣಗಳು ನೀವು ಕಾಣ್ತೀರಾ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ಹಾಗಾದರೆ ಮೊದಲನೇ ಲಕ್ಷಣವೇನೆಂದರೆ ರಾತ್ರಿಯಲ್ಲಿ ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡುವುದು. ಹೌದು ವೀಕ್ಷಕರೇ, ನಿಮಗೆ ಹೋಗ್ತಾ ಇರ್ತೀರಾ, ನೀವು ರಾತ್ರಿಯಲ್ಲಿ ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡ್ತಿದ್ದೀರಾ, ಒಂದು 10 ಮಿನಿಟ್ಸ್ ಆಗಿರಕ್ಕಿಲ್ಲ, ಅಷ್ಟು ಬೇಗ ನಿಮಗೆ ಪುನಃ ಹೋಗಬೇಕು ಅನಿಸುತ್ತೆ. ಒಂದು ಸಮಾಧಾನಕರವಾಗಿ ಮನಸ್ಸಿಗೆ ಅನಿಸೋದೇ ಇಲ್ಲ, ನಿದ್ರೆಯೂ ಸಹ ಬರೋದಿಲ್ಲ, ನಿದ್ರೆಗೆ ಜಾರೋದೇ ಇಲ್ಲ ನೀವು. ಹಾಗಾಗಿ ಹೋಗಿ ನಿಮಗೆ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಕೂಡುವಾಗೆ ನಿಮಗೆ ಪುನಃ ಹೋಗಿ ಈ ಒಂದು ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸುತ್ತಾ ಇರುತ್ತೆ. ಇದೊಂದು ಪ್ರಮುಖ ಲಕ್ಷಣ ಅಂತಲೇ ಹೇಳ್ಬೋದು. ಅನೇಕ ಜನರಿಗೆ ರಾತ್ರಿಯಲ್ಲಿ ಮೂತ್ರ ವಿಸರ್ಜಿಸುವ ಅಭ್ಯಾಸವಿರುತ್ತದೆ.
ಆಗಿದೆ, ಆದರೆ ರಾತ್ರಿಯಲ್ಲಿ ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡಬೇಕೆಂದು ನಿಮಗೆ ಅನಿಸಿದರೆ ಆದ್ದರಿಂದ ಇದು ಮೂತ್ರಪಿಂಡದ ಸಮಸ್ಯೆ ಸಂಕೇತವಾಗಿರ್ಬೋದು. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಅದರಿಂದ ದೇಹದ ದ್ರವಗಳು ಸರಿಯಾಗಿ ಫಿಲ್ಟರ್ ಆಗೋದಿಲ್ಲ. ನೀವೇನೋ ಒಂದು ಟ್ಯಾಬ್ಲೆಟ್ ತಗೊಳ್ಳಿ, ಯಾವುದೇ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅಥವಾ ಏನೇ ಒಂದು ತಗೊಳ್ಳಿ, ಅದು ದ್ರವದ ರೂಪದಲ್ಲಿ ನಿಮ್ಮ ದೇಹದಿಂದ ಅದು ಹೋಗುವಾಗ ಅದು ಮೂತ್ರದಲ್ಲಿ ಸೇರಿಕೊಳ್ತದೆ. ಹಾಗಿದ್ರೆ ಈ ಒಂದು ಟ್ಯಾಬ್ಲೆಟ್ ಆಗಿರಲಿ, ಯಾವುದೇ ಆಗಿರಲಿ, ಈ ಒಂದು ಮೂತ್ರದಿಂದ ಇದು ಹೋಗಬೇಕಾಗುತ್ತೆ. ಆದರೆ ಈ ಒಂದು ಫಿಲ್ಟರ್ ಆಗಬೇಕು. ಈ ಒಂದು ಫಿಲ್ಟರ್ ಕರೆಕ್ಟಾಗಿ ಹೋಗಿ ಆ ಪೇಲ್ ಎಲ್ಲೋ ಆ ರೀತಿಯಲ್ಲಿ ನಿಮ್ಮ ಒಂದು ಮೂತ್ರ ಬರಬೇಕು. ಆದರೆ ಕೆಲವರಿಗೆ ಈ ಒಂದು ಲಕ್ಷಣಗಳು ಮೂತ್ರದಲ್ಲಿ ಸಹ ಕಾಣಿಸ್ತದೆ. ಆದರೆ ಅದು ನಿಮ್ಮ ಮೂತ್ರದಲ್ಲಿ ಈ ಒಂದು ಲಕ್ಷಣಗಳು ಕಾಣ್ತಿದೆ ಅಂದರೆ ಅದು ಸೀರಿಯಸ್ ಆಗಿದೆ ಅಂತಲೇ ಅರ್ಥ. ಇದು ಫಸ್ಟ್ ಲಕ್ಷಣ ಅಂದರೆ ಇದು ರಾತ್ರಿಯಲ್ಲಿ ಆಗಾಗ್ಗೆ ನೀವು ಮೂತ್ರ ವಿಸರ್ಜನೆಗೆ ಹೋಗೋದು, ಇದು ಫಸ್ಟ್ ಲಕ್ಷಣ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಲೂ ಇದನ್ನು ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಅದರಿಂದ ಈ ಒಂದು ಕಾರ್ಯನಿರ್ವಹಿಸಿದಾಗ ಏನಾಗುತ್ತೆ, ಕಿಡ್ನಿಗಳು ಅದರಿಂದ ದೇಹದ ದ್ರವಗಳು ಸರಿಯಾಗಿ ಫಿಲ್ಟರ್ ಆಗೋದೇ ಇಲ್ಲ ಮತ್ತು ಇದು ಮೂತ್ರ ವಿಸರ್ಜನೆ ಆವರ್ತನದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆ ಫಿಲ್ಟರ್ ಆಗೋದಿಲ್ಲ, ಇದಕ್ಕೆ ಕಾರಣ ಅಂದರೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂದರೆ ವೀಕ್ಷಕರೇ, ನಿದ್ರೆಯಿಂದ ಆಗಾಗ್ಗೆ ಎಚ್ಚರಗೊಳ್ಳುವುದು. ನಿಜವಾಗ್ಲೂ ನಿಮಗೆ ನಿದ್ರೆನೇ ಬರೋದಿಲ್ಲ ಅಂತ ನಾನು ಹೇಳಿದ್ದೆ. ಮೂತ್ರ ವಿಸರ್ಜನೆಗೆ ಹೋಗಬೇಕು ಅಥವಾ ನಿಮಗೆ ಆ ಒಂದು ಪೀರಿಯಡ್, ಆ ಒಂದು ಟೈಮ್ ಕಳೆದೋದ್ರೂ ಸಹ ನಿಮಗೆ ರಾತ್ರಿಯಾಗಿ ಸುಖವಾಗಿ ಒಂದು ನೆಮ್ಮದಿಯಿಂದ ನಿದ್ರೆಗೊಳಿಸುವುದಕ್ಕೆ, ನಿದ್ರೆಯಲ್ಲಿ ನೀವು ಜಾರೋದಕ್ಕೆ ಆಗೋದಿಲ್ಲ. ಅಂದರೆ ನಿಮಗೆ ಆಗಾಗ್ಗೆ ಎಚ್ಚರಗೊಳ್ತಾ ಇರ್ತೀರ. ಇದೊಂದು ಎರಡನೇ ಲಕ್ಷಣ ಅಂತಲೇ ಹೇಳ್ಬೋದು. ಮೂತ್ರಪಿಂಡದ ಸಮಸ್ಯೆಗಳು ನಿದ್ರೆಗೆ ಅಡ್ಡಿಯಾಗಬಹುದು. ಹಾಗೆ ಮೂತ್ರಪಿಂಡಗಳು ದೇಹದಿಂದ ವಿಷವನ್ನು ಸರಿಯಾಗಿ ತೆಗೆದುಹಾಕಲು ಸಾಧ್ಯವಾಗದಿದ್ದಾಗ ಅದು ದೇಹದಲ್ಲಿ ಅಂದರೆ ಕಿಡ್ನಿ ವೈಫಲ್ಯ ಅಂದರೆ ಅದು ಈ ಹಿಂದೆ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳೇನಿದೆ, ಅದರ ಒಂದು ಕಿಡ್ನಿಯ ಒಂದು ಲಕ್ಷಣಗಳೇನಿದೆ, ಅದರ ಒಂದು ಚಟುವಟಿಕೆ ಏನಿದೆ ಅದನ್ನ ಕರೆಕ್ಟಾಗಿ ಮಾಡಲಿಕ್ಕೆ ಅದಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ಸೊ ಮೂತ್ರಪಿಂಡಗಳು ದೇಹದಿಂದ ವಿಷವನ್ನು ಸರಿಯಾಗಿ ತೆಗೆದು, ಏನೇ ಒಂದು ವಿಷವಾಗಿರಲಿ, ಏನೇ ಒಂದು ನೀವು ಪ್ರತಿಯೊಂದು ಟ್ಯಾಬ್ಲೆಟ್ ತಗೊಂಡ್ರು ಅದರಲ್ಲಿ ಒಂದು ಸೈಡ್ ಎಫೆಕ್ಟ್ ಇರುತ್ತೆ, ಚಿಕ್ಕದಾಗಿ ಅದರ ಒಂದು ಸೈಡ್ ಎಫೆಕ್ಟ್ ಇರುತ್ತೆ. ಅದರಿಂದ ಡಾಕ್ಟರ್ಸ್ ನಿಮಗೆ ತುಂಬ ರೆಫರ್ ಮಾಡ್ತಾರೆ, ತುಂಬ ನೀರು ಕುಡೀರಿ, ಹೆಚ್ಚಿಗೆ ನೀರು ಕುಡೀರಿ, ಡೈಲಿ 8 ಲೀಟರ್ಸ್ ಆದರೂ ನೀರು ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ಸೊ ನೀರು ಕುಡಿಯೋದ್ರಿಂದ ಎಲ್ಲ ಪ್ರಯೋಜನಗಳು, ನಿಮ್ಮ ಬಹುತೇಕ ಒಂದು ಪ್ರಾಬ್ಲಮ್ಸ್ ಏನಿದೆ ವೀಕ್ಷಕರೇ, ಒಂದು ಚಯಾಪಚಯ ಕ್ರಿಯೆ ಆಗಿರ್ಬೋದು ಅಥವಾ ನಿಮಗೆ ಮಲಬದ್ಧತೆ ಆಗಿರ್ಬೋದು, ಇಂಥ ತುಂಬ ಪ್ರಾಬ್ಲಮ್ಸ್ ಇರ್ಬೋದು. ಎಲ್ಲ ಪ್ರಾಬ್ಲಮ್ಸಿಗೂ ಒಂದು ಏಕೈಕ ಮಾರ್ಗ ಅಂದರೆ ನ್ಯಾಚುರಲ್ ಮಾರ್ಗ ಅಂದರೆ ಅದು ಯಥೇಚ್ಛವಾಗಿ ನೀರನ್ನು ಸೇವಿಸೋದು. ಹಾಗೆ 8 ಲೀಟರ್ಸನ್ನು ನೀರನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡ್ತಾಯಿದ್ರೆ ನಿಜವಾಗ್ಲೂ ನಿಮಗೆ ಈ ಒಂದು 50% ಅಂತಲೇ ಹೇಳ್ಬೋದು. ಒಂದು 50% ನಿಮ್ಮ ಒಂದು ದೇಹದ ಎಲ್ಲ ಕೊಳಕನ್ನು ಹೊರಗಾಕ್ಬೋದು. ಹಾಗೆಯೇ ನಿಮ್ಮ ಒಂದು 50% ರೋಗ ರುಜಿನಗಳೇನಿದೆ ಅದರಿಂದ ನಿಮಗೆ ದೂರ ಉಳಿಬೋದು ಅಂತಲೇ ಹೇಳ್ಬೋದು ನಾನು. ಹಾಗೆ ಮೂತ್ರಪಿಂಡಗಳು ದೇಹದಿಂದ ವಿಷವನ್ನು ಸರಿಯಾಗಿ ತೆಗೆದುಹಾಕಲು ಸಾಧ್ಯವಾಗದಿದ್ದಾಗ ಅದು ದೇಹದಲ್ಲಿ ವಿಷತ್ವವನ್ನು ಉಂಟು ಮಾಡ್ತದೆ. ಇದರಿಂದ ನಿಮಗೆ ನಿದ್ರೆಯಲ್ಲಿ ತೊಂದರೆ ಉಂಟಾಗ್ತದೆ. ಇದು ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ವ್ಯಕ್ತಿಯು ಪದೇ ನಿದ್ರೆಯಿಂದ ಎಚ್ಚರಗೊಳ್ಳುವುದನ್ನು ಅನುಭವಿಸಬಹುದು. ಇದು ಮೂತ್ರಪಿಂಡದ ಸಮಸ್ಯೆಗಳ ಎರಡನೇ ಸಂಕೇತವಾಗಿದೆ. ಎಲ್ಲರೂ ಗಮನವಿಟ್ಟು ಕೇಳಿ. ಫಸ್ಟ್ವಾಗಿ ನಿಮಗೆ ಯಥೇಚ್ಛವಾಗಿ ಆಗಾಗಲೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸುತ್ತೆ. ಸೆಕೆಂಡ್ ಒನ್, ನಿಮಗೆ ಆಗಾಗ ಎಚ್ಚರಗೊಳ್ತಾ ಇರ್ತೀರಾ. ಇನ್ನು ನೆಕ್ಸ್ಟ್ ಒನ್, ಥರ್ಡ್ ಒನ್ ಏನಂದರೆ ರಾತ್ರಿಯಿಂದ ಅತಿಯಾದ ಬಾಯಾರಿಕೆ. ರಾತ್ರಿಯಲ್ಲಿ ನಿಮಗೆ ಅತಿಯಾದ ಬಾಯಾರಿಕೆ ಉಂಟಾಗುತ್ತೆ. ಅದು ಕೆಲವೊಬ್ಬರಿಗೆ ರಾತ್ರಿಯಲ್ಲಿ ಮಲಗಿಬಿಟ್ರೆ ಬೆಳಿಗ್ಗೆ ಎಚ್ಚರ ಆಗೋದು, ಅಂಥದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ವೀಕ್ಷಕರೇ. ಆದರೆ ರಾತ್ರಿಯಲ್ಲಿ ನಿಮಗೆ ತುಂಬ ಲಕ್ಷಣಗಳು, ಒಂದು ಸ್ವೆಟ್ ಆಗೋದಿರಲಿ, ಯಾವುದೇ ಒಂದು ರೋಗ ಇದ್ದರೂ ಸಹ ಒಂದು ಸ್ವೆಟ್ ಆಗೋದಿರಲಿ, ಹಾಗೆ ನಿಮಗೆ ತುಂಬ ಲಕ್ಷಣಗಳನ್ನ ತೋರಿಸ್ತಾ ಇರುತ್ತೆ. ನಿಮಗೆ ನಿಮ್ಮ ಹಳೆಯ ಒಂದು ಜೀವನ ಶೈಲಿಯಿಂದ ಹೊಸ ಜೀವನ ಶೈಲಿಗೂ ತುಂಬ ಡಿಫ್ರೆನ್ಸನ್ನು ನಿಮಗೆ 1 ವೀಕೋ ಅಥವಾ 1 ಮಂತ್ ಬ್ಯಾಕ್ನೇ ಅದೊಂದು ಲಕ್ಷಣಗಳನ್ನ ತೋರಿಸ್ತಾ ಇರುತ್ತೆ. ಆದರೆ ನೀವು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ. ಹಾಗೆ ಇದನ್ನು ನಿರ್ಲಕ್ಷಿಸಿ ನೀವೇನು ಮಾಡ್ತೀರಾ, ಅದು 2 ದಿವಸ ಇರುತ್ತೆ ಆಮೇಲೆ ಹೋಗುತ್ತೆ ಅಂತ ಬಿಟ್ಬಿಡ್ತೀರಾ. ಆದರೆ ಹೀಗೆ ಮಾಡಬೇಡಿ. ಇದು ಆರಂಭದ ಒಂದು ಲಕ್ಷಣಗಳಾಗಿರ್ಬೋದು. ಈ ಆರಂಭದಲ್ಲೇ ನೀವು ಟ್ರೀಟ್ ಮಾಡಿಕೊಂಡ್ರೆ ವೀಕ್ಷಕರೇ, ನಿಮಗೆ ಈ ಒಂದು ಸಣ್ಣ ಒಂದು ಟ್ಯಾಬ್ಲೆಟಲ್ಲಿ ಅದು ಹೋಗುವ ಹಾಗೆ ಇರ್ಬೋದು. ಆದರೆ ನೀವು ನಿರ್ಲಕ್ಷಿಸಿ ನೀವು ಆಪ್ರೇಷನ್ ತನಕನೂ ತಲುಪಿಸ್ಬಿಡ್ತೀರಾ. ಹಾಗೆ ನಾನು ಹೇಳ್ತಾ ಇದ್ದೇನೆ, ಆಪ್ರೇಷನ್ ತನಕ ತಲುಪಬೇಡ ಅಂದರೆ ಚಿಕ್ಕ ಲಕ್ಷಣಗಳನ್ನು ನೀವು ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆ ನನಗೆ ಹೀಗಾಗ್ತಿದೆ, ರಾತ್ರಿಯಲ್ಲಿ ಈ ಹಿಂದೆ ಈಗ ಇರಲಿಲ್ವಲ್ಲ, ಹಾಗೆಲ್ಲ ನೀವು ಥಿಂಕ್ ಮಾಡಿ ನಿಮ್ಮ ಒಂದು ದೇಹದ ಬಗ್ಗೆ, ನೀವೊಂದು ಆರೋಗ್ಯದ ಬಗ್ಗೆ ನೀವೊಂದು ಕಣ್ಣಿಟ್ಟಿರಬೇಕು ಅಂತಲೇ ನಾನು ಹೇಳ್ತಾ ಇದ್ದೇನೆ. ಹಾಗೆ ಮೂರನೇ ಲಕ್ಷಣ ಏನಂದರೆ ರಾತ್ರಿಯಲ್ಲಿ ಅತಿಯಾದ ಬಾಯಾರಿಕೆ. ಸೊ ಮೂತ್ರಪಿಂಡ ವೈಫಲ್ಯದಿಂದಾಗಿ ದೇಹದಲ್ಲಿನ ನೀರಿನ ಸಮತೋಲನವು ತೊಂದರೆಗೊಳಗಾಗ್ಬೋದು. ಇದರಿಂದಾಗಿ ರಾತ್ರಿಯಲ್ಲಿ ತುಂಬ ಬಾಯಾರಿಕೆ ಆಗುತ್ತದೆ. ರಾತ್ರಿಯಲ್ಲಿ ಪದೇ ನೀರು ಕುಡಿಯುವ ಅಭ್ಯಾಸವಿದ್ದರೆ ಅದರಿಂದ ಇದು ಮೂತ್ರಪಿಂಡದ ಸಮಸ್ಯೆ ಸಂಕೇತವಾಗಿರ್ಬೋದು ಅಂತಲೇ ಹೇಳ್ಬೋದು. ಇದು ಮೂರನೇ ಸಂಕೇತವಾಗಿರ್ಬೋದು ವೀಕ್ಷಕರೇ. ನೀವು ಆಗಾಗ ನೀರು ಕುಡಿಯುತ್ತಾ ಇರಬೇಕು. ಬಾಯಿ ಒಣಗಿದ ಹಾಗೆ, ಗಂಟಲು ಒಣಗಿದ ಹಾಗೆ, ನಾಲಿಗೆ ಒಣಗಿದ ಹಾಗೆ ನಿಮಗೆ ಫೀಲ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ,
ಹಾಗಾಗಿ ಅವುಗೆ ಯಥೇಚ್ಛವಾಗಿ ನೀರು ಕುಡಿತೀರಾ. ಹೀಗೆ ಇದು 3ನೇ ಲಕ್ಷಣವಾಗಿರ್ಬೋದು ವೀಕ್ಷಕರೇ. ಇನ್ನು 4ನೇ ಲಕ್ಷಣ ಏನಂದರೆ, ಈಗ ನಾನು ಹೇಳ್ತಾ ಇರೋ ಸ್ಟೇಜಸ್ ಕರೆಕ್ಟಾಗಿ ಇದೆ. ಫಸ್ಟ್ ನಿಮಗೆ ಈ ಒಂದು ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸುತ್ತೆ. ಇದೊಂದು ಸ್ಟೇಜ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಒಂದು ಕಿಡ್ನಿಯ ಒಂದು 5 ಸ್ಟೇಜಸ್ ಅಂತಲೇ ನಾನು ಹೇಳ್ತೇನೆ. ಬಿಕಾಸ್ ಫಸ್ಟ್ ಸ್ಟೇಜಲ್ಲೇ ನೀವು ಈ ಒಂದು ಲಕ್ಷಣಗಳನ್ನು ಫೈಂಡ್ ಔಟ್ ಮಾಡಿ, ಏನೂ ಇಲ್ಲದಿದ್ದರೂ ಪ್ರಾಬ್ಲಮ್ ಇಲ್ಲ, ಆದರೆ ನೀವು ಬಂದು ಒಂದು ಸಲ ಡಾಕ್ಟರ್ನ ನೋಡ್ಕೊಳ್ಳೋದು ತುಂಬಾ ಅತ್ಯಗತ್ಯ. ಸೊ ಜಸ್ಟ್ ಒಂದು ಸ್ಕ್ಯಾನಿಂಗ್ ಆಗಿರಲಿ, ಜಸ್ಟ್ ಒಂದು ಯೂರಿನ್ ಟೆಸ್ಟಲ್ಲಿ ಆಗಿರ್ಬೋದು, ನಿಮಗೆ ಈ ಒಂದು ಚಿಕ್ಕ ಲಕ್ಷಣಗಳನ್ನು ಕಂಡುಹಿಡಿದ್ರೆ, ಅದು ಅಷ್ಟು ಸುಲಭವಾಗಿ ಕಂಡುಹಿಡಿದ್ರೆ ನಿಮಗೆ ಅಷ್ಟು ಒಂದು ಅಮೌಂಟ್ ಏನಿದೆ ಅಥವಾ ನಿಮ್ಮ ಒಂದು ಆರೋಗ್ಯ ಏನಿದೆ ಅದನ್ನ ಉಳಿಸ್ಕೋಬೋದು ಅಂತಲೇ ನಾನು ಹೇಳ್ಬೋದು. ಸೊ ಫಸ್ಟಿಂದನೇ ಈಗ ಇದು 4 ಸ್ಟೇಜಿಗೆ ತಲುಪಿದೆ ಅಂತ ಹೇಳಿದ್ರೆ, ಅದರಲ್ಲಿ ನಿಮಗೆ 4 ಸ್ಟೇಜಲ್ಲಿ ಕಾಣ್ತಾ ಇರೋದೇನೆಂದರೆ ಮೂತ್ರದಲ್ಲಿ ರಕ್ತಸ್ರಾವ ಬರುತ್ತೆ. ಇದು ಸ್ವಲ್ಪ ಸೀರಿಯಸ್ ಆಗಿರೋ ಸ್ಟೇಜ್. ಬಿಕಾಸ್ ಈ 3 ಸ್ಟೇಜಸಲ್ಲಿ ನಿಮಗೆ ನಿಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಅಂದರೆ ತುಂಬ ಡಿಫ್ರೆಂಟಾಗಿ ಯಾವುದೇ ಲಕ್ಷಣಗಳನ್ನ ಕಾಣ್ತಿಲ್ಲ, ಅಂದರೆ ಕಾಣೋದು ಇಲ್ಲ. ಜಸ್ಟ್ ನಿದ್ರೆ, ಯಾವುದೇ ಟೆನ್ಷನ್ ಮಾಡಿದ್ರೂ ನಿದ್ರೆ ಇರೋದಿಲ್ಲ, ಹಾಗೆ ಎಲ್ಲ ತಿನ್ಕೊಡ್ತೀರಾ. ಬಟ್ ಈ 4th ಸ್ಟೇಜ್ ಅಂದರೆ ನಿಮ್ಮ ಮೂತ್ರದಲ್ಲಿ ರಕ್ತಸ್ರಾವ ಕಾಣುತ್ತೆ. ಹಾಗಿರುವಾಗ ಏನಾಗುತ್ತೆ ಅಂದರೆ, ಇದು ನಿಮ್ಮ ಒಂದು ಎಲ್ಲರಿಗೂ ಅದು ಕಾಮನ್ ಅಲ್ವಾ. ಸೊ ಇದೊಂದು ಸೈಡ್ ಎಫೆಕ್ಟ್ ಆಗಿ ಕಾಣುತ್ತೆ. ಈಗ ನೀವೇನು ಮಾಡ್ತೀರಾ, ಡಾಕ್ಟ್ರ್ ಹತ್ರ ಹೋಗ್ತೀರಾ. ಸೊ ಈಗ ಹೋಗಿ ಅದರಲ್ಲಿ ತುಂಬ ಅಂದರೆ ನೀವು ತುಂಬ ಲೇಟ್ ಆಗಿದ್ದೀರಾ ಅಂತಲೇ ನಾನು ಹೇಳ್ಬೋದು. ಸೊ ಈಗ ನೀವೇನು ಮಾಡ್ತೀರಾ, ಮೂತ್ರದಲ್ಲಿ ರಕ್ತ ಕಾಣುವಾಗ ಗಾಬರಿಗೊಂಡು ನೀವು ಈಗ ಈ ಒಂದು ಸ್ಟೇಜಲ್ಲಿ ತುಂಬ ಜನರು ನನಗೆ ಬರೋ ಪೇಷಂಟ್ಸ್ ಎಲ್ಲ ಈ ಒಂದು ಸ್ಟೇಜಲ್ಲಿ ನನ್ನ ಹತ್ರ ಬರ್ತಾರೆ. ಸೊ ಹೀಗಿರುವಾಗ ಏನು ಮಾಡೋಕ್ಕಾಗುತ್ತೆ, ಇದು ಯಥೇಚ್ಛಾಗಿ ಒಂದು ಲೆವೆಲ್ ಏನಿದೆ ಅದು ಕ್ರಾಸ್ ಆಗಿರುತ್ತೆ. ಸೊ ಇದರಿಂದ ನಿಮ್ಮ ಬಾಡಿ ಮೇಲೆ ತುಂಬ ಎಫೆಕ್ಟ್ ಆಗಿ ಹೋಗಿರುತ್ತೆ. ಇನ್ನು ನಿಮ್ಮ ಟ್ರೀಟ್ಮೆಂಟ್ ತುಂಬಾ ಈಸಿಯಾಗಿ ನಡೆಯೋದಿಲ್ಲ ವೀಕ್ಷಕರೇ. ಸೊ ನಾನು ಹೇಳ್ತಾ ಇದ್ದೇನೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ಸೀರಿಯಸ್ ಆಗಿ ತಗೊಳ್ಳಿ, ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳೋದು ಮೂತ್ರಪಿಂಡದ ಸೋಂಕು, ಮೂತ್ರಪಿಂಡದಲ್ಲಿನ ಕಲ್ಲುಗಳು ಅಥವಾ ಇತರ ಗಂಭೀರ ಸಮಸ್ಯೆಗಳ ಸಂಕೇತವಾಗಿರ್ಬೋದು. ಮೂತ್ರದಲ್ಲಿ ರಕ್ತ ಕಾಣಿಸಿಕೊಂಡ್ರೆ ಅದನ್ನು ನಿರ್ಲಕ್ಷಿಸಬೇಡಿ. ಇನ್ನು ತುಂಬ ಜನ ಇದ್ದಾರೆ, ಇದನ್ನು ರಕ್ತ ಕಂಡ್ರೂ ಪರವಾಗಿಲ್ಲ, ಅದು ಇವಾಗಿರುತ್ತೆ, ನಾನು ಬೀಟ್ರೂಟ್ ತಿಂದೆ ಅದರಿಂದ ಈ ಒಂದು ರೆಡಿಶ್ ಕಲರಲ್ಲಿ ಹೋಗ್ತಾ ಇದೆ ಅಂತೆಲ್ಲ ತಿಳ್ಕೊತೀರಾ. ತುಂಬ ಜನ ಬ್ಲಡ್ ಬಂದರೂ ಸಹ ಕೇರೇ ಮಾಡೋದಿಲ್ಲ. ನಾನು ತುಂಬ ಜನರನ್ನ ನೋಡಿದ್ದೇನೆ, ಬ್ಲಡ್ ಬಂದರೂ ಸಹ 1-2 ಮಂತೆಲ್ಲ ಇದ್ದು ಬಿಟ್ಟು ಆಮೇಲೆ ಬರ್ತಾರೆ. ಅದು ನಾನು ಬೀಟ್ರೂಟ್ ತಿಂದಿದ್ರೆ ಅದು ಆಗಿರ್ಬೋದು ಅಂತ ತಿಳ್ಕೊಂಡೆ ಅಂತೇಳಿ. ನೀವೆಲ್ಲ ಯಾಕೆ ಮನಿ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ನಿಮ್ಮ ಹೆಲ್ತ್ ಸೇವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ವೀಕ್ಷಕರೇ. ಬಟ್ ಚಿಕ್ಕ ಬ್ಲಡ್ ಬಂದರೂ ಒಬ್ಬೊಬ್ಬರನ್ನ ನಾನು ಕಾಣೋದೇ ಇಲ್ಲ, ಬರೋದೇ ಇಲ್ಲ. ಅವರು ಒಂದು 2 ಮಂತ್ ಆದಮೇಲೆ ಬರ್ತೀರಾ, 3 ಮಂತ್ ಆದಮೇಲೆ ಬರ್ತೀರಾ, ಹೇಗೆ ಅದನ್ನ ತಡ್ಕೊಂಡು ಕೂರ್ತೀರಾ ಅಂತ ನನಗೆ ಗೊತ್ತಿಲ್ಲ ವೀಕ್ಷಕರೇ. ಇನ್ನು ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಂಡ್ರೆ ಅದನ್ನು ನಿರ್ಲಕ್ಷಿಸಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಇದು ಗಂಭೀರ ಸ್ಥಿತಿ ಆಗಿರ್ಬೋದು ಮತ್ತು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆಯನ್ನು ಪಡೆಯುವುದು ಅತ್ಯಗತ್ಯ ಅಂತ ನಾನು ಹೇಳ್ತೇನೆ. ಇನ್ನು ಐದನೇ ಒಂದು ಲಕ್ಷಣವೇನೆಂದರೆ, ಮೂತ್ರ ವಿಸರ್ಜನೆ ಸಮಯದಲ್ಲಿ ನೋವು ಮತ್ತು ಉರಿ. ಇದು ನಿಮ್ಮ ಬ್ಲಡ್ ಬಂದ ತಕ್ಷಣ, ನಿಮ್ಮ ಒಂದು ಯೂರಿನಲ್ಲಿ ಬ್ಲಡ್ ಕಾಣಿಸ್ಕೊಂಡ ತಕ್ಷಣ ಇದು ಈ ಒಂದು ಲಕ್ಷಣ ನಿಮಗೆ ಒಟ್ಟೊಟ್ಟಿಗೆ ಬರುತ್ತೆ ಅಂತ ನಾನು ಹೇಳ್ಬೋದು. ಇನ್ನು ಮೂತ್ರಪಿಂಡದ ತೊಂದರೆಗಳು ಮೂತ್ರನಾಳದ ಸೋಂಕು ಅಥವಾ ಉರಿಯೂತಕ್ಕೆ ಕಾರಣವಾಗ್ಬೋದು. ಇದರಿಂದಾಗಿ ಮೂತ್ರ ವಿಸರ್ಜಿಸುವಾಗ ನೋವು ಮತ್ತು ಸುಡುವ ಸಂವೇದನೆ ಉಂಟಾಗಬಹುದು. ಇದು ಮೂತ್ರಪಿಂಡದ ಸೋಂಕು ಅಥವಾ ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿರೋ ಯಾವುದಾದ್ರೂ ಗಂಭೀರ ಸಮಸ್ಯೆಯ ಸಂಕೇತವಾಗಿರ್ಬೋದು. ಇದು ಫೈನಲ್ ಸ್ಟೇಜ್ ಅಂತಲೇ ಹೇಳ್ಬೋದು. ಈ ಒಂದು ಮಟ್ಟಿಗೆ ನೀವೊಂದು ಈ ಸ್ಟೇಜಿಗೆ ನಮ್ಮ ಹತ್ರ ಬರ್ತಾ ಇದ್ದೀರಾ ಅಂದರೆ, ಈ ಒಂದು ಸ್ಟೇಜಲ್ಲಿ ನೀವು ಕಂಪ್ಲೀಟಾಗಿ ಎಕ್ಸಾಸ್ಟೆಡ್ ಆಗಿರ್ತೀರಾ ಅಂತ ನಾನು ಹೇಳ್ಬೋದು. ಯಾವುದಾದ್ರೂ ಒಂದು ಲಕ್ಷಣ ಪಕ್ಕ ನಿಮಗೆ ಆಗಿರ್ತದೆ. ಕಲ್ಲಾಗಿರಲಿ ಏನಾಗಿರಲಿ, ಅದು ಚಿಕ್ಕದಾಗಿರ್ಬೋದು, ಒಂದು ಕಲ್ಲು ಒಂದು ಚಿಕ್ಕ ಮಿಲಿಮೀಟ್ರಲ್ಲಿ ಇರ್ಬೋದು. ಬಟ್ ಒಂದು ತಗೊಂಡ್ಬಿಟ್ಟು ನೀವು ಅದನ್ನು ಆ ಒಂದು ಟ್ಯಾಬ್ಲೆಟ್ಟಿಗೆ ನೀವು ಜಸ್ಟ್ ತೊಗೊಂಡ್ಬಿಟ್ರೆ ಅದು ಹೋಗುವಾಗೆ ಇರ್ಬೋದು. ಆದರೆ ನೀವು ನಿರ್ಲಕ್ಷಿಸಿ ಅದು ಬೆಳೆದು ನಿಮಗೆ ದೊಡ್ಡ ಅಪಾಯವನ್ನು ತಂದಿರ್ತದೆ ವೀಕ್ಷಕರೇ. ಹಾಗಿದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ, ತುಂಬ ಅನುಕೂಲವಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಒಂದು 5 ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ಪ್ಲೀಸ್ ಎಟ್ ದ ಫಸ್ಟ್ ಸ್ಟೇಜ್ ಓನ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ಅಂತ ನಾನು ಹೇಳ್ತಾ ಇದ್ದೇನೆ. ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಚಿಕ್ಕ ಚಿಕ್ಕ ಲಕ್ಷಣಗಳನ್ನು, ನಿಮ್ಮ ಬಾಡಿಯಲ್ಲಿ ಆಗ್ತಿರೋ ಚಿಕ್ಕ ಚಿಕ್ಕ ಲಕ್ಷಣಗಳನ್ನು ಕೂಡ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ತುಂಬ ಎಚ್ಚರವಾಗಿದ್ದರೆ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಎಚ್ಚರವಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾರೆ ವೀಕ್ಷಣೆ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.